ಇನ್ನು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಕುರ್ಚಿ ವಿಚಾರವಾಗಿ ಮಾತನಾಡಿದರು. ಬೆಂಗಳೂರು ವಕೀಲರ ಸಂಘ ಆಯೋಜಿಸಿರುವಂತ ಕೆಂಪೇಗೌಡ ಜಯಂತಿ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ. ಏನಂದ್ರು, ನಾವೆಲ್ಲ ಚೇರ್ಗೆ ಬಡದಾಡ್ತಾ ಇದೀವಿ, ನೀವು ನೋಡಿದ್ರೆ ಚೇರ್ ಬೇಡ ಅಂತಿದ್ದೀರಾ, ಬಂದು ಕುರ್ಚಿಲಿ ಕೂತ್ಕೊಳ್ರಪ್ಪ, ಚೇರ್ ಸಿಗೋದೇ ಕಷ್ಟ, ಚೇರ್ ಸಿಕ್ಕಿದಾಗ ಥಟ್ ಅಂತ ಬಂದು ಕೂತ್ಕೊಬೇಕು, ನೀವೆಲ್ಲ ಥಟ್ಟನೆ ಬಂದು ಕುರ್ಚಿಯಲ್ಲಿ ಕೂರೋದ್ ಕಲಿಬೇಕು, ನೋಡಿದ್ರೆ ನೀವೆಲ್ಲ ಒಳ್ಳೆ ತ್ಯಾಗಿಗಳ ತರ ಕಾಣ್ತಾ ಇದ್ದೀರಾ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಡ್ತಾರೆ. ಬಹುಶಃ ತಮ್ಮ ಪ್ರಸ್ತುತ ಸನ್ನಿವೇಶವನ್ನ ಅಲ್ಲಾಗ್ತಾ ಇದ್ದಂತ ಕೆಲ ಸಂಗತಿಗಳಿಗೆ ಅವರು ಹೋಲಿಕೆ ಮಾಡಿ ಮಾತನಾಡ್ತಾರೆ. ಇಲ್ಲಿ ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದೀವಿ, ಬರೀ ಚೇರ್ ಕೂತ್ಕೊಳ್ಳಪ್ಪ, ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಿದಾಗ ತಪ್ಸರು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆ, ಎಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ, ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದೀವಿ, ಬರೀ ಚೇರ್ ಕೂತ್ಕೊಳ್ಳಪ್ಪ, ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಿದಾಗ ತಪ್ಸರು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆ, ಎಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ, ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಂಡು